ಅವ್ಯಕ್ತ ಬಾಬ್ದಾದ ಹೋಳಿ दिनांक 24/2/88। वरदाता से प्राप्त हुए वरदानों को वृद्धि में लाने की विधि। वरदाता से प्राप्त हुए वरदानों को वृद्धि में लाने की विधि। ಬಾಬ್ದಾದ ತಿಳಿಸ್ತಾ ಇದ್ದಾರೆ, ವರದಾತನಿಂದ ಪ್ರಾಪ್ತಿಯಾಗಿರುವಂತಹ ವರದಾನಗಳನ್ನ ವೃದ್ಧಿಯಲ್ಲಿ ತರುವಂತಹ ವಿಧಿ। ಬಾಬಾ ವರದಾನ ಕೊಡ್ತಾರೆ, ವರದಾತ ತಂದೆಯಿಂದ ಪ್ರಾಪ್ತಿಯಾಗಿರುವಂತಹ ವರದಾನಗಳನ್ನ ವೃದ್ಧಿಯಲ್ಲಿ ತರುವಂತ ವಿಧಿಯನ್ನ ಬಾಬಾ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ। आज बाप दादा अपने रूहानी छात्रक बच्चों को देख रहे हैं। हर एक बच्चा बाप से सुनने के, मिलने के और साथ साथ बाप समान बनने के छात्रक है। सुनने से जन जन्मांतर की प्यास मिट जाती है। ज्ञानामृत प्यासी आत्माओं को तृप्त बना देता है। ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬ್ದಾದ ತಮ್ಮ ಆತ್ಮಿಕ ಛಾತ್ರಕ ಮಕ್ಕಳನ್ನ ನೋಡ್ತಾ ಇದ್ದಾರೆ। ಇಲ್ಲಿ ಪ್ರತಿಯೊಂದು ಮಗುವನ್ನ ತಂದೆಯಿಂದ ಕೇಳುವಂತ ಮತ್ತು ಮಿಲನ ಮಾಡುವಂತ ಜೊತೆಗೆ ಮಕ್ಕಳು ಏನು ಬಾಬನಿಂದ ಕೇಳ್ತಾ ಇರ್ತಾರೆ, ಮಿಲನ ಮಾಡುವುದರ ಜೊತೆಗೆ ತಂದೆ ಸಮಾನ ಆಗುವ ಛಾತ್ರಕರಾಗಿದ್ದಾರೆ। ಕೇಳುವುದರಿಂದ ಜನ್ಮ ಜನ್ಮಾಂತರದ ಬಾಯಾರಿಕೆ ನೀಗುತ್ತೆ। ಜ್ಞಾನಾಮೃತದ ಬಾಯಾರಿಕೆಯಲ್ಲಿರುವಂತಹ ಆತ್ಮಗಳನ್ನ ತೃಪ್ತ ಆತ್ಮಗಳನ್ನಾಗಿ ಮಾಡುತ್ತೆ। ಕೇಳುತ್ತಾ ನಾವೆಲ್ಲ ಆತ್ಮಗಳು ತಂದೆ ಸಮಾನ ಜ್ಞಾನ ಸ್ವರೂಪರಾಗ್ಬಿಡ್ತೇವೆ। ಇದು तो वह कहे यह ज्ञान मुरली सुनते सुनते स्वयं भी मुरलीधर बच्चे बन जाते हैं। ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನಾವು ಜ್ಞಾನವನ್ನ ಕೇಳ್ತಾ ಜ್ಞಾನ ಸ್ವರೂಪರಾಗ್ತೀವಿ ಮತ್ತು ಮುರಳಿ ಕೇಳ್ತಾ ಸ್ವಯಂ ಮುರಳೀಧರನು ಕೂಡ ಆಗ್ತಿವೆ ಅಂತ ಬಾಬಾ ಹೇಳ್ತಿದ್ದಾರೆ। ಆತ್ಮಿಕ ಮಿಲನವನ್ನ ತಂದೆಯ ಜೊತೆಗೆ ನಾವು ಮಿಲನ ಮಾಡುವುದರಲ್ಲಿ ಸಮಾವೇಶ ಆಗ್ಬಿಡ್ತೀವಿ। रूहानी मिलन मनाते बाप के स्नेह में समा जाते हैं। ಆತ್ಮಿಕ ಮಿಲನವನ್ನ ಮಾಡುತ್ತಾ ಸ್ನೇಹದಲ್ಲಿ, ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗ್ತೇವೆ। ಮಿಲನ್ ಮನಾತೆ ಲವ್ಲೀನ್ ಮಗ್ನ ಸ್ಥಿತಿ वाले बन जाते हैं। ಮಿಲನ ಮಾಡುತ್ತಾ ಲವ್ಲೀನ್ ಮಗ್ನ ಸ್ಥಿತಿಯವರಲ್ಲವರಾಗ್ಬಿಡ್ತೇವೆ। मिलन मनाते एक बाप दूसरा ना कोई, इस अनुभूति में समाये हुए रहते हैं। मिलन मनाते निर्विघ्न सदा बाप के संग के रंग में लाल बन जाते हैं। ಶುಭಾಬಾ ತಿಳಿಸ್ಕೊಡ್ತಿದ್ದಾರೆ, ಅನುಭೂತಿಯಲ್ಲಿ ಒಬ್ಬ ತಂದೆ ಬಿಟ್ಟು ಬೇರೆ ಯಾರು ಇಲ್ಲ। ಈ ಅನುಭೂತಿಯಲ್ಲಿ ಸಮಾವೇಶ ಆಗುತ್ತಾ ಮಿಲನ ಮಾಡುತ್ತಾ ನಾವು ನಿರ್ವಿಘ್ನ ಸದಾ ತಂದೆಯ ಸಂಘದ ರಂಗಿನಲ್ಲಿ ಬಣ್ಣದಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಬಾಬಾ। जब ऐसे समाये हुए वह स्नेह में लवलीन बन जाते हैं तो क्या आशा रहती है बाप समान बनने की। ಅದೇ ರೀತಿ ಯಾವಾಗ ನಾವು ಸಮಾವೇಶ ಆಗ್ತೀವಿ, ಸ್ನೇಹದಲ್ಲಿ ಲವಲೀನ ಆಗ್ತೇವೆ, ಹಾಗೆ ಏನ್ ಆಸೆ ಉಳ್ಕೊಳ್ಳುತ್ತೆ, ಬಾಬನ ಸಮಾನ ಆಗುವಂತ ಆಸೆ ಉಳ್ಕೊಂಡ್ಬಿಡ್ತದೆ। ಬಾಬನ ಮುರಳಿಯನ್ನ ಕೇಳ್ತಾ ಬಾಬನಲ್ಲಿ ಆ ಸ್ನೇಹದಲ್ಲಿ ಲವಲೀನ ಆಗ್ಬಿಡ್ತೇವೆ। ಅವಾಗ ಬಾಬನ್ ಸಮಾನ ಆಗ್ಬೇಕು ಅಂತ ಆಸೆ ನಮಗೆ ಬರುತ್ತೆ। तो बाबा बाप के हर कदम पर कदम रखने वाले अर्थात बाप समान बनने वाले, ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆ ಇಡುವಂತವ್ರು ಅಂದಾಗ ಅಂದ್ರೆ ತಂದೆ ಸಮಾನರಾಗುವಂತವ್ರು। जैसे बाप का सदा सर्वशक्तिवान स्वरूप है, ऐसे बच्चे भी सदा मास्टर सर्वशक्तिवान स्वरूप बन जाते हैं। जो बाप का स्वरूप है सदा शक्तिशाली, सदा लाइट है, ऐसे समान बन जाते हैं। ಯಾವ ರೀತಿ ತಂದೆಯ ಸದಾ ಸರ್ವಶಕ್ತಿವಾನ್ ಸ್ವರೂಪ ಆಗಿದೆ, ಅದೇ ರೀತಿ ಮಕ್ಕಳು ಕೂಡ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪರಾಗ್ಬಿಡ್ತಾರೆ। ಯಾರು ತಂದೆಯ ಸ್ವರೂಪರಾಗಿದ್ದಾರೆ, ಸದಾ ಶಕ್ತಿಶಾಲಿ, ಸದಾ ಲೈಟ್, ಹಾಗೆ ಸಮಾನರಾಗ್ಬಿಡ್ತಾರೆ। ಸರ್ವಶಕ್ತಿವಂತ ಸ್ವರೂಪ ಶುಭಾಬಾ ಅಂತೂ ಸದಾ ಸರ್ವಶಕ್ತಿವಾನ್ ಸ್ವರೂಪರಾಗಿದ್ದಾರೆ। ಅದೇ ರೀತಿ ಮಕ್ಕಳು ಕೂಡ ಸದಾ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪರಾಗ್ಬಿಡ್ತಾರೆ। ಯಾರು ಸದಾ ತಂದೆಯ ಸ್ವರೂಪರಾಗ್ತಾರೆ, ಸದಾ ಶಕ್ತಿಶಾಲಿ, ಸದಾ ಲೈಟ್, ಸಮಾನ ಆಗ್ಬಿಡ್ತಾರೆ। तो समान बनने की विशेष बातें जानते हो ना, किन किन बातों में बाप समान बनना है, बन रहे हो और बने भी हो। जैसा बाप का नाम बच्चों का भी वही नाम है, विश्व कल्याणकारी। यही नाम है ना आप सबका।
जो बाप का रूप वही बच्चों का रूप, जो बाप के गुण वही बच्चों के, तो बाप के हर गुण को धारण करने वाले ही बाप समान बनते हैं। जो बाप का कार्य वह बच्चों का कार्य, यह सब बातों में बाप समान बनना है। ಶುಭಾವ ತಿಳಿಸ್ಕೊಡ್ತಿದ್ದಾರೆ. ಯಾವ ರೀತಿ ತಂದೆಯ ಕೆಲಸ ಅದೇ ಮಕ್ಕಳ ಕೆಲಸ. ತಂದೆಯ ಹೆಸರೇನಾಗಿದೆ ಅದೇ ಮಕ್ಕಳ ಹೆಸರಾಗಿದೆ. ಅದಕ್ಕೋಸ್ಕರ ತಂದೆಯ ಹೆಸರೇನಾಗಿದೆ? ವಿಶ್ವ ಕಲ್ಯಾಣಕಾರಿ. ಇದು ತಂದೆಯ ಹೆಸರಾಗಿದೆ ಅಲ್ವಾ, ತಮ್ಮದು ವಿಶ್ವ ಕಲ್ಯಾಣಕಾರಿ ಆಗಿದೆ. ತಾವು ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ. ಬಾಬಾ ಹೇಳ್ತಾರೆ, ಯಾರು ತಂದೆಯ ರೂಪ ಮಕ್ಕಳ ರೂಪ, ಅಂದ್ರೆ ತಂದೆಯ ರೂಪ ಏನಾಗಿದೆ ಅದು ಮಕ್ಕಳ ರೂಪ, ತಂದೆಯ ಗುಣ ಏನಾಗಿದೆ ಅದು ಮಕ್ಕಳದ್ದು. ತಂದೆಯ ಪ್ರತಿಯೊಂದು ಗುಣ ಧಾರಣೆ ಮಾಡುವಂತವ್ರು ತಂದೆಯ ಸಮಾನರಾಗ್ಬಿಡ್ತಾರೆ. ಯಾರು ತಂದೆಯ ಕಾರ್ಯ ಮಕ್ಕಳ ಕಾರ್ಯ, ತಂದೆಯ ಕಾರ್ಯ ಏನಾಗಿದೆ ಅದು ಮಕ್ಕಳ ಕಾರ್ಯ ಆಗತ್ತೆ. ಎಲ್ಲಾ ಮಾತುಗಳಲ್ಲಿ ತಂದೆಯ ಸಮಾನ ಆಗ್ಬೇಕಾಗಿದೆ. लक्ष्य तो सभी का वही है ना, तो सम्मुख रहने वाले नहीं लेकिन समान बनने वाले हैं. ಗುರಿ ಅಂತೂ ಎಲ್ಲರದು ಒಂದೇ ಆಗಿದೆ, ಅದೇ ಆಗಿದೆ ಅಲ್ವಾ. ಸಮ್ಮುಖದಲ್ಲಿ ಇರುವಂತವ್ರು ಅಲ್ಲ, ಆದ್ರೆ ಸಮಾನರಾಗುವಂತವರು. ಇಸ್ಕೋ ಹಿ ಕಹಾ ಜಾತಾ ಹೈ ಫಾಲೋ ಫಾದರ್ ಕರ್ನೆ ವಾಲೆ. ಅದಕ್ಕೆ ಹೇಳಲಾಗ್ತದೆ, ಬಾಬಾ ಹೇಳ್ತಿದ್ದಾರೆ ಫಾಲೋ ಫಾದರ್ ಮಾಡುವಂತವ್ರು. ಕೇವಲ ನಾವು ಸಮ್ಮುಖದಲ್ಲಿ ಇರುವಂತವ್ರಲ್ಲ, ಬಾಬನ ಸಮ್ಮುಖದಲ್ಲಿ ಇರುವಂತವ್ರಲ್ಲ, ಬಾಬನ ಸಮಾನರಾಗುವಂತವ್ರು. ಇದಕ್ಕೆ ಫಾಲೋ ಫಾದರ್ ಅಂತ ಹೇಳಲಾಗ್ತದೆ. तो अपने को चेक करो, सब बातों में कहाँ तक बाप समान बने हैं. समान बनने का वरदान आदि से बाप ने बच्चों को दिया है. ಈಗ ತಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಮಾತುಗಳಲ್ಲಿ ನಾವು ಎಲ್ಲಿವರೆಗೆ ತಂದೆಯ ಸಮಾನರಾಗಿದ್ದೇವೆ. ಸಮಾನರಾಗುವ ವರದಾನ ಆದಿಯಿಂದ ತಂದೆಯಿಂದ ಮಕ್ಕಳಿಗೆ ಸಿಕ್ಕಿದೆ. ಬಾಬಾ ಕೊಟ್ಟಿದ್ದಾರೆ ಮಕ್ಕಳಿಗೆ. ಎಲ್ಲಾ ಮಾತುಗಳಲ್ಲಿ ಬಾಬಾ ಹೇಳ್ತಾರೆ, ತಂದೆ ಸಮಾನರಾಗಿದ್ದೀರಾ. ಸಮಾನರಾಗುವ ವರದಾನ ಆದಿಯಿಂದ ತಂದೆಯಿಂದ ಮಕ್ಕಳಿಗೆ ಸಿಕ್ಕಿದೆ. ಆದಿಯ ವರದಾನ ಆಗಿದೆ ಸರ್ವಶಕ್ತಿಯೋं से संपन्न भव. ಬಾಬಾ ಹೇಳ್ತಿದ್ದಾರೆ, आदि का वरदान है सर्वशक्तियों से संपन्न भव. लौकिक जीवन में बाप वहां गुरु वरदान देते हैं, पुत्रवान भव, धनवान भव, बड़ी आयु भव या सुखी भव का वरदान देते हैं. बाप दादा ने क्या वरदान दिया? सदा ज्ञान धन शक्तियों के धन से संपन्न भव. यही ब्राह्मण जीवन का खजाना है. ಶುಭಾವ ತಿಳಿಸ್ತಿದ್ದಾರೆ, ಆದಿಯ ವರದಾನ ಸರ್ವಶಕ್ತಿಗಳಿಂದ ಸಂಪನ್ನ ಭವ. ಲೌಕಿಕ ಜೀವನದಲ್ಲಿ ತಂದೆ ಅಥವಾ ಗುರುವಿನಿಂದ ವರದಾನ ಸಿಗುತ್ತೆ. ಧನವಾನ್ ಭವ, ಪುತ್ರವಾನ್ ಭವ, ದೊಡ್ಡ ಆಯುಷ್ಯ ಉಳ್ಳವರಾಗಿ ಅಂತ. ಸುಖಿ ಭವ ವರದಾನವನ್ನ ಅಲ್ಲಿ ಲೌಕಿಕದಲ್ಲಿಯೂ ನಮ್ಗೆ ಸಿಗುತ್ತೆ. ಆದ್ರೆ ಬಾಬ್ದಾದ ನಮ್ಗೆ ಯಾವ ವರದಾನ ಕೊಟ್ಟಿದ್ದಾರೆ? ಸದಾ ಜ್ಞಾನ ಧನ ಶಕ್ತಿಗಳ ಧನದಿಂದ ಸಂಪನ್ನರಾಗಿ, ಇದೇ ಬ್ರಾಹ್ಮಣ ಜೀವನದ ಖಜಾನೆ ಆಗಿದೆ ಅಂತ ಬಾಬಾ ಹೇಳ್ತಾರೆ. ಸದಾ ಜ್ಞಾನ ಧನ ಶಕ್ತಿಗಳ ಧನದಿಂದ ಸಂಪನ್ನರಾಗಿ, ಇದು ಬ್ರಾಹ್ಮಣ ಜೀವನದ ಖಜಾನೆ. जब से ब्राह्मण जन्म लिया तब से संगम युग की स्थापना के कार्य में अंत तक जीना अर्थात बड़ी आयु भव. बीच में अगर ब्राह्मण जीवन से निकल पुराने संस्कारों या पुराने संसार में चले जाते हैं तो इसको कहा जाता है जन्म लिया लेकिन छोटी आयु वाले. क्योंकि ब्राह्मण जीवन से मर गए. कोई ऐसे भी होते हैं जो कोमा में चले जाते हैं, होते हुए भी ना के बराबर होते हैं और कभी कभी जाग भी जाते हैं, लेकिन वह जिंदा होना भी मरने के समान होता है. ಶುಭಾವ ತಿಳಿಸ್ಕೊಡ್ತಿದ್ದಾರೆ, ಅಂತಿಮದಲ್ಲಿ ಸಂಗಮ ಯುಗದ ಸ್ಥಾಪನೆಯ ಕಾರ್ಯದಲ್ಲಿ ಬಾಬಾ ಹೇಳ್ತಿದ್ದಾರೆ, ಯಾವಾಗಿನಿಂದ ಸಂಗಮ ಯುಗದ ಸ್ಥಾಪನೆಯ ಕಾರ್ಯದಲ್ಲಿ ಅಂತ್ಯದವರೆಗೆ ನಾವು ಬದುಕಬೇಕಾಗಿದೆ. ಬ್ರಾಹ್ಮಣ ಜನ್ಮ ಪಡ್ಕೊಂಡಿದೀವಿ ಅಂತಂದ್ರೆ ಪ್ರಾರಂಭದಿಂದ ಕೊನೆಯವರೆಗೆ, ಸಂಗಮ ಯುಗದ ಕೊನೆಯವರೆಗೆ ಬದುಕಬೇಕಾಗಿದೆ. ಮಧ್ಯದಲ್ಲಿ ಬ್ರಾಹ್ಮಣ ಜೀವನದಿಂದ ಹೊರಟು ಹೋದ್ರೆ, ಅಂದ್ರೆ ಹಳೆಯ ಸಂಸ್ಕಾರಗಳು ಅಥವಾ ಹಳೆಯ ಸಂಸಾರದಲ್ಲಿ ಹೊರಟೋದಾಗ ಇದಕ್ಕೆ ಹೇಳಲಾಗ್ತದೆ ಜನ್ಮ ಪಡ್ಕೊಂಡ್ವಿ ಆದ್ರೆ ಚಿಕ್ಕ ಆಯುಷ್ಯ ಉಳ್ಳವರಾದ್ವಿ. ಯಾಕೆಂದ್ರೆ ಬ್ರಾಹ್ಮಣ ಜೀವನದಿಂದ ಸತ್ತು ಹೋದ ಹಾಗೆ. ಯಾವುದೇ ಬಾಬಾ ಹೇಳ್ತಿದ್ದಾರೆ, ಕೆಲವರು ಹೀಗೂ ಇರ್ತಾರೆ, ಕೋಮಾದಲ್ಲಿ ಹೊರಟು ಹೋಗ್ತಾರೆ, ಅಂದ್ರೆ ಬದುಕಿದ್ರೂ ಕೂಡ ಇಲ್ಲದ ಸಮಾನ. ಬಾಬಾ ಹೇಳ್ತಾರೆ, ಮಧ್ಯದಲ್ಲಿ ಸ್ವಲ್ಪ ಅವರಿಗೆ ಎಚ್ಚರಿಕೆನೂ ಆಗ್ತಾ ಇರ್ತದೆ, ಕೋಮಾದಲ್ಲಿ ಹೋದವರಿಗೆ ಮತ್ತೆ ಕೋಮಾದಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರ ಆದ್ರೆ ಬದುಕಿದ್ರೂ ಕೂಡ
ಸಾಯಿ ಸತ್ತಿರುವಂತ ಸಮಾನ ಅಂತ ಬಾಬಾ ಹೇಳ್ತಾರೆ. ಇದ್ದು ಇಲ್ದಂಗೆ ಅಂತ ಬಾಬಾ ಹೇಳ್ತಾರೆ. ದೊಡ್ಡ ಆಯುಷ್ಯ ಉಳ್ಳವರು ಅಂತ ನಾವು ಅಂದ್ರೆ ಆದಿಯಿಂದ ಕೊನೆಯ ಬ್ರಾಹ್ಮಣ ಜೀವನದ ಕೊನೆಯವರೆಗೂ ಕೂಡ ಶ್ರೇಷ್ಠ ದಿವ್ಯ ಜೀವನ ಸರ್ವ ಪ್ರಾಪ್ತಿಗಳಲ್ಲಿ ಬದುಕಬೇಕಾಗಿದೆ. ದೊಡ್ಡ ಆಯುಷ್ಯ ನಮಗೆ ಬೇಕು ಬಾಬನಿಂದ ಅಂದ್ರೆ ಆರೋಗ್ಯಪೂರ್ಣ ಜೀವನ, ದೊಡ್ಡ ಆಯುಷ್ಯ ಉಳ್ಳವರು, ನಾವು ನಿರೋಗಿ ಕಾಯ ಉಳ್ಳವರಾಗ್ಬೇಕಂದ್ರೆ ಬಾಬಾ ಹೇಳ್ತಾರೆ ಬಾಬನಿಂದ ನಮ್ಗೆ ವರದಾನ ಬೇಕಾಗತ್ತೆ. ದೊಡ್ಡ ಆಯುಷ್ಯ ಉಳ್ಳವರು, ಸದಾ ಆದಿಯಿಂದ ಕೊನೆಯವರೆಗೆ ಬ್ರಾಹ್ಮಣ ಜೀವನ, ಶ್ರೇಷ್ಠ ದಿವ್ಯ ಜೀವನ, ಸರ್ವ ಪ್ರಾಪ್ತಿಗಳಲ್ಲಿ ಬದುಕಬೇಕಾಗಿದೆ. ಬಡಿ ಆಯು ಕೆ ಸಾಥ್ ಸಾಥ್ ನಿರೋಗಿ ಭವ ಕಾ ಭಿ ವರದಾನ ಅವಶ್ಯಕ ಹೈ. ಆರೋಗ್ಯ ಅಂದ್ರೆ ಆಯುಷ್ಯ ಏನೋ ದೊಡ್ಡದಿದೆ, ಅದರ ಜೊತೆಗೆ ನಿರೋಗಿ ಭವದ ವರದಾನನೂ ಕೂಡ ಅವಶ್ಯಕವಾಗಿದೆ. अगर आयु बड़ी है लेकिन माया की व्याधि बार बार कमजोर बना देती है तो जीना नहीं है. ಶುಭಾಬಾ ತಿಳಿಸ್ಕೊಡ್ತಿದ್ದಾರೆ, ಆಯುಷ್ಯ ಏನೋ ದೊಡ್ಡದಿದೆ, ಆದ್ರೆ ಮಾಯೆಯ ವ್ಯಾಧಿ ಬಾರಿ ಬಾರಿ ದುರ್ಬಲರನ್ನಾಗಿ ಮಾಡುತ್ತೆ. ಅಂದ್ರೆ ಅದು ಬದುಕುವುದಲ್ಲ ಅಂತ ಬಾಬಾ ಹೇಳ್ತಾರೆ. ಬದುಕಿದ್ರೂ ಕೂಡ ಬದುಕದಂಗಲ್ಲ. ಬಡಿ ಆಯು ಭೋಗೆ ಸಾಥ್ ಸದಾ ತಂದರುಸ್ತ ರಹನಾ ಅರ್ಥಾತ್ ನಿರ್ವಿಘ್ನ ರಹನಾ. ಬಾಬಾ ಹೇಳ್ತಾರೆ ದೊಡ್ಡ ಆಯುಷ್ಯ ಉಳ್ಳವರಾಗುವುದರ ಜೊತೆಗೆ ಸದಾ ಆರೋಗ್ಯವಂತರಾಗಿ ಇರಬೇಕಾಗಿದೆ, ನಿರ್ವಿಘ್ನವಾಗಿ ಇರಬೇಕು. ಅಂದ್ರೆ ಆರೋಗ್ಯವಾಗಿರುವುದಂದ್ರೆ ಅರ್ಥ ಏನು? ನಿರ್ವಿಘ್ನವಾಗಿ ಇರ್ಬೇಕಾಗತ್ತೆ, ಯಾವುದೇ ವಿಘ್ನಗಳ ವಶದಲ್ಲಿ ಬರಬಾರ್ದು. ಬಾರ್ ಬಾರ್ ಉಲ್झन में वहां दिल शिकस्त की स्थिति के बिस्तर वाले नहीं होना है. ಬಾರಿ ಬಾರಿ ಗೊಂದಲದಲ್ಲಿ ಅಥವಾ ಮುನಿಸ್ಕೊಳ್ಳೋದು ಅಥವಾ ಬಾಡುವುದರ ಸ್ಥಿತಿಯ ಒಂದು ಹಾಸಿಗೆಯನ್ನ ಹಿಡ್ಕೊಳ್ಬಾರ್ದು. ಕಾಯಿಲೆ ಬಂದಾಗ ಹಾಸಿಗೆ ಹಿಡಿಯಲಾಗ್ತದೆ, ಅದೇ ರೀತಿ ಬಾಬಾ ಹೇಳ್ತಾರೆ ನಾವು ಗೊಂದಲ ಬಂದಾಗ ನಮ್ಮ ಮನಸ್ಥಿತಿ ಹಾಸಿಗೆ ಹಿಡಿಯುತ್ತೆ ಅಂತ ಬಾಬಾ ಹೇಳ್ತಾರೆ. जो कोई बीमार होता है तो बिस्तर हवाले होता है ना, तो छोटी छोटी उलझन तो चलते फिरते भी खत्म कर देते हो, लेकिन जब कोई भी बड़ी समस्या आ जाती है, उलझन में आ जाते हैं, दिल शिकस्त बन जाते हो, तो मन की हालत क्या होती है? ಬಾಬಾ ಹೇಳ್ತಾರೆ ಚಿಕ್ಕ ಚಿಕ್ಕ ಗೊಂದಲಗಳು ನಡೀತಾ ತಿರುಗ್ತಾನೆ ಸಮಾಪ್ತಿ ಮಾಡ್ತೀರಿ, ಆದ್ರೆ ದೊಡ್ಡ ಸಮಸ್ಯೆಗಳು ಬಂದಾಗ ಗೊಂದಲದಲ್ಲಿ ಬಂದ್ಬಿಡ್ತೀರಿ. ಮುನಿಸಿಕೊಳ್ಳುವುದು ಅಂದ್ರೆ ನಮ್ಮ ಮನಸ್ಥಿತಿ ಬಾಡಿ ಹೋಗ್ಬಿಡ್ತದೆ. ಮನಸ್ಸಿನ ಸ್ಥಿತಿ ಏನಾಗುತ್ತೆ? जैसे शरीर बिस्तर के हवाले होता है तो कोई दिल नहीं होती, उठने की, चलने की, वहां खाने पीने की कोई दिल नहीं होती. ऐसे यहाँ भी योग में बैठेंगे तो भी दिल नहीं लगेगी, ज्ञान भी सुनेंगे तो दिल से नहीं सुनेंगे. ಶುಭಾಬಾ ತಿಳಿಸ್ಕೊಡ್ತಿದ್ದಾರೆ ಯಾವ ರೀತಿ ನೀವು ಹಾಸಿಗೆ ಹಿಡಿದಾಗ ಯಾವ್ದಕ್ಕೂ ಮನ್ಸು ಬರಲ್ಲ. ಆರೋಗ್ಯ ಇಲ್ಲಂದಾಗ ನಮ್ಗೆ ಎದ್ದೇಳಕ್ಕೂ ಮನ್ಸು ಬರಲ್ಲ, ನಡಿಲಿಕ್ಕೆ, ಕೂಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆ ಯಾವ್ದಕ್ಕೂ ಮನ್ಸು ಬರಲ್ಲ. ಅದೇ ರೀತಿ ಯೋಗ ಮಾಡ್ಲಿಕ್ಕೂ ಕೂಡ ಮನ್ಸು ಬರಲ್ಲ, ಮುರಳಿ ಕೇಳ್ಬೇಕಂತನೂ ಮನ್ಸು ಬರಲ್ಲ, ಸೇವೆ ಮಾಡ್ಬೇಕಂತರೂ ಅದಕ್ಕೂ ಮನ್ಸು ಬರಲ್ಲ. तो दिल से नहीं करेंगे, दिखावे से व डर से लोक लाज से करेंगे. ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದಾಗ ನಾವು ತೋರಿಸ್ಲಿಕ್ಕಾದ್ರೆ ಮರ್ಯಾದೆಗೋಸ್ಕರ ಮಾಡ್ಬೇಕಾಗತ್ತೆ. ಇಸ್ಕೋ ಸದಾ ತಂದುರುಸ್ತ ಜೀವನ್ ನಹಿ ಕಹೆಂಗೆ. ನಾವು ವಿಘ್ನಗಳಿಗೆ ವಶ ಆದಾಗ, ನಮ್ಮ ಮನಸ್ಥಿತಿ ತುಂಬಾ ಕೆಳಮಟ್ಟದಲ್ಲಿ ಬಂದಾಗ, ನಾವು ಬ್ರಾಹ್ಮಣ ಜೀವನದಲ್ಲಿ ಇದೀವಿ ಅಂತ ತೋರಿಸ್ಲಿಕ್ಕಾಗಿ ಮರ್ಯಾದೆಗೋಸ್ಕರ ಬದುಕಬೇಕಾಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ಕೋ ಸದಾ ತಂದುರುಸ್ತ ಜೀವನ್ ನಹಿ ಕಹೆಂಗೆ. ಇದಕ್ಕೆ ಸದಾ ಆರೋಗ್ಯಪೂರ್ಣ ಜೀವನ ಅಂತ ಹೇಳೋದಿಲ್ಲ. ಬಡಿ ಆಯು ಭವ ಅರ್ಥಾತ್ ನಿರೋಗಿ ಭವ ಇಸ್ಕೋ ಕಹಾ ಜಾತಾ ಹೈ. ದೊಡ್ಡ ಆಯುಷ್ಯವುಳ್ಳವರು ಆಗ್ಬೇಕು ಅಂದ್ರೆ ಬಾಬಾ ಹೇಳ್ತಾರೆ ನಿರೋಗಿ ಭವ ಅಂತ ಹೇಳ್ಬೇಕಾಗತ್ತೆ. ದೊಡ್ಡ ಆಯುಷ್ಯ ಭವದ ವರದಾನ ನಮ್ಗೆ ಸಿಗ್ಬೇಕು ಅಂದ್ರೆ ನಿರೋಗಿ ಭವ ಆಗ್ಬೇಕಾಗತ್ತೆ. तो पुत्रवान भव और संतान भव. आपके संतान है, 2-4 बच्चे नहीं पैदा किए हैं. ಬಾಬಾ ಹೇಳ್ತಾರೆ ಪುತ್ರವಾನ್ ಭವ ವರದಾನ ಕೊಡ್ತಾರೆ ಬಾಬಾ, ಸಂತಾನ್ ಭವ ವರದಾನ ಕೊಡ್ತಾರೆ. ನಿಮಗೆ ಸಂತಾನರಿದ್ದಾರ ಅಂತ ಬಾಬಾ ಕೇಳ್ತಿದ್ದಾರೆ. 3-4 ಜನ ಅಥವಾ 5-6 ಜನ ಮಕ್ಕಳಂತೂ ಇಲ್ವಲ್ಲ. संतान भव का वरदान है ना, 2-4 बच्चों का वरदान नहीं मिलता है. लेकिन जब बाप समान मास्टर रचयिता की स्टेज पर स्थित हो तब तो यह सब अपनी रचना लगती है. ಬಾಬಾ ಹೇಳ್ತಾರೆ ಸಂತಾನ ಭವದ ವರದಾನ ನಮಗೆ ಇದ್ದಾಗ, ನಾವು ಕೇವಲ 2-4 ಮಕ್ಕಳ ವರದಾನ ನಮಗೆ ಸಿಕ್ಕಿರಲ್ಲ,
ತಂದೆ ಸಮಾನ ನಾವು ಮಾಸ್ಟರ್ ರಚಯಿತ ಸ್ಟೇಜಿನ ಸ್ಥಿತಿಯಲ್ಲಿ ಸ್ಥಿತರಾದಾಗ ಇಡೀ ಜಗತ್ತು ನಮ್ಮ ರಚನೆ ಅನ್ಸುತ್ತೆ ಅಂತ ಬಾಬಾ ಹೇಳ್ತಾರೆ. ಬೇಹದ್ದಿನ ಮಾಸ್ಟರ್ ರಚಯಿತ ಆಗ್ಬೇಕಾಗಿದೆ, ಬೇಹದ್ದಿನ ಪುತ್ರವಾನ್ಭವ ಸಂತಾನ್ಭವ ಆಗ್ಬಿಡ್ತೀವಿ ನಾವು ಬೇಹದ್ದಿನ ಒಂದು ಸ್ಟೇಜ್ ಮೇಲೆ ಇದ್ದಾಗ. ಮಾಸ್ಟರ್ ರಚಯಿತ ಸ್ಟೇಜ್ ನಮ್ಮದು ಇದ್ದಾಗ ನಾವು ಬಾಬಾ ಹೇಳ್ತಾರೆ ನಾವು ಪುತ್ರವಾನ್ಭವ ಸಂತಾನ್ಭವರಾಗ ವರದಾನ ನಮಗೆ ಪ್ರಾಪ್ತಿಯಾಗಿರುತ್ತೆ. तो हदके नहीं कि जो दो चार जिज्ञासु हमने बनाया यह मेरे है नहीं, ಮಾಸ್ಟರ್ ರಚಯಿತ ಕಿ ಸ್ಟೇಜ್ ಬೇಹದ್ ಕಿ ಸ್ಟೇಜ್ ಹೈ. ಬಾಬಾ ಹೇಳ್ತಾರೆ ಇದು ನನ್ ಸೆಂಟ್ರು, ನನಗಿಷ್ಟು ಸ್ಟೂಡೆಂಟ್ ಇದ್ದಾರೆ, ಇಷ್ಟು ಸ್ಟೂಡೆಂಟ್ಗಳನ್ನ ನಾನು ಇಷ್ಟು ಈ ಸೆಂಟ್ರಿಗೆ ನಮ್ಗೆ ಸ್ಟೂಡೆಂಟ್ಸ್ ಇದ್ದಾರೆ, ಈ ರೀತಿ ಅಲ್ಲ. ಬಾಬಾ ಹೇಳ್ತಿದ್ದಾರೆ ಮಾಸ್ಟರ್ ರಚಯಿತ ಸ್ಟೇಜ್ ಬೇಹದ್ದಿನ ಸ್ಟೇಜ್ ಆಗಿದೆ. ಯಾವುದೇ ಆತ್ಮಗಳು ಪ್ರಕೃತಿ ಆಗ್ಲಿ ತತ್ವಗಳಾಗ್ಲಿ ತಮ್ಮ ರಚನೆ ಅಂತ ತಿಳಿದು ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಪ್ರತಿ ಕಲ್ಯಾಣದ ಶುಭ ಭಾವನೆ ಶುಭ ಕಾಮನೆ ಇರಬೇಕಾಗುತ್ತೆ ಅಂತ ಬಾಬಾ ಹೇಳ್ತಾರೆ. ಇವರು ನಮ್ಮ ಸ್ಟೂಡೆಂಟ್ಸು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಪರಿವಾರ ಈ ರೀತಿ ಅಲ್ಲ. ಮಾಸ್ಟರ್ ರಚಯಿತ ಸ್ಟೇಜ್ ಬೇಹದ್ದಿನ ಸ್ಟೇಜ್ ಆಗಿದೆ. ಯಾವುದೇ ಆತ್ಮಗಳ ಪ್ರತಿ ಆಗ್ಲಿ ಯಾವುದೇ ತತ್ವಗಳ ಅಂದ್ರೆ ಈ ಪ್ರಕೃತಿ ತತ್ವಗಳಿಗೂ ಕೂಡ ನಮ್ಮ ರಚನೆ ಅಂತ ತಿಳಿದು ವಿಶ್ವ ಕಲ್ಯಾಣಕಾರಿಯ ಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಪ್ರತಿ ಕಲ್ಯಾಣದ ಶುಭ ಭಾವನೆ ಶುಭ ಕಾಮನೆ ಇರುತ್ತೆ ಅಂತಾರೆ ಬಾಬಾ. रचना की रचना प्रति यह भावनाएं रहती है. जब बेहद के मास्टर रचयिता बन जाते हो तो कोई भी हद की आकर्षण आकर्षित नहीं कर सकेगी. ರಚನೆ ಬಾಬಾ ಹೇಳ್ತಾರೆ ರಚನೆಯ ಪ್ರತಿ ಭಾವನೆಗಳು ಇದ್ದಾಗ ಯಾವಾಗ ಬೇಹದ್ದಿನ ಮಾಸ್ಟರ್ ರಚಯಿತರಾಗ್ಬಿಡ್ತೀವಿ ಆಗ ಹದ್ದಿನ ಆಕರ್ಷಣೆಯಿಂದ ಆಕರ್ಷಿತರಾಗೋದಿಲ್ಲ. ಬಾಬಾ ಹೇಳ್ತಾರೆ ನಾವು ಬೇಹದ್ದಿನ ಮಾಸ್ಟರ್ ರಚಯಿತರಾಗದಾಗ ಹದ್ದಿನ ಆಕರ್ಷಣೆಗೆ ಆಕರ್ಷಿತರಾಗೋದಿಲ್ಲ. ಸದಾ ಅಪ್ನೆ ಕೋ ಕಹಾ ಖಡಾ ಹುವಾ ದೇಖೆಂಗೆ, ಸದಾ ತಮ್ಮನ್ನ ಎಲ್ಲಿ ನಿಲ್ಲಿಸ್ಕೊಳ್ತೀರಾ, ಎಲ್ಲಿ ನಿಂತಿದ್ದನ್ನ ನೋಡ್ತೀರಾ ಅಂತ ಬಾಬಾ ಕೇಳ್ತೀರ. जैसे वृक्ष का रचता बीज जब वृक्ष की अंतिम स्टेज आती है तो वह बीज ऊपर आ जाता है ना, ऐसे बेहद के मास्टर रचयिता सदा अपने को इस कल्प वृक्ष के ऊपर खड़ा हुआ अनुभव करेंगे. बाप के साथ साथ वृक्ष के ऊपर मास्टर बीज रूप का शक्तियों की गुणों की शुभ भावना शुभ कामना की स्नेह की सहयोग की किरणें फैलाएंगे. ಯಾವ ರೀತಿ ವೃಕ್ಷದ ರಚಯಿತ ಬೀಜ, ವೃಕ್ಷದ ರಚನೆಯಾಗಿದೆ ರಚಯಿತ ಆಗಿದೆ ಬೀಜ. ಆ ಬೀಜ ವೃಕ್ಷದ ಅಂತಿಮ ಸ್ಟೇಜ್ ಅಲ್ಲಿ ಬಂದಾಗ ವೃಕ್ಷದ ಅಂತಿಮ ಸ್ಟೇಜಿಗೆ ಬಂದಾಗ ಆ ಬೀಜ ಮೇಲಿರುತ್ತೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. ಬೇಹದ್ದಿನ ಮಾಸ್ಟರ್ ರಚಯಿತ ಸದಾ ತಮ್ಮನ್ನ ಈ ಕಲ್ಪ ವೃಕ್ಷದ ಮೇಲ್ಗಡೆಗೆ ನಿಂತಿರುವಂತ ಅನುಭವ ಮಾಡ್ಬೇಕಾಗತ್ತೆ. ರಚಯಿತ ಆಗಿರುವಂತವ್ರು ಮೇಲ್ಗಡೆ ಇರುವಂತ ಅನುಭವ ಮಾಡ್ಬೇಕಾಗತ್ತೆ. ತಂದೆ ಜೊತೆಗೆ ವೃಕ್ಷದ ಮಾಸ್ಟರ್ ಬೀಜ ರೂಪ ಆಗಿ ನಾವು ಶಕ್ತಿಗಳ ಗುಣಗಳ ಶುಭ ಭಾವನೆ ಶುಭ ಕಾಮನೆಯ ಸ್ನೇಹ ಸಂಯೋಗ ಈ ಕಿರಣಗಳನ್ನ ಹರಡಿಸ್ಬೇಕಾಗತ್ತೆ. ವೃಕ್ಷದ ಮೇಲ್ತುದಿಯಲ್ಲಿ ನಿಂತಾಗ ಬಾಬನ ಜೊತೆಗೆ ಬ್ರಹ್ಮ ಬಾಬನ ಚಿತ್ರ ನಾವು ನೋಡ್ತೀವಿ. ವೃಕ್ಷದ ಕೆಳಗಡೆ ಬೇರಿನ ಸಮಾನದಲ್ಲಿಯೂ ಬೇರುಗಳ ಸಮಾನ ರೂಪದಲ್ಲಿ ಬ್ರಾಹ್ಮಣರನ್ನ ತೋರಿಸಲಾಗಿದೆ. ವೃಕ್ಷದ ಮೇಲ್ಗಡೆನೂ ಕೂಡ ಬ್ರಹ್ಮ ಬಾಬನ್ ತೋರಿಸಲಾಗಿದೆ. ಅದೇ ರೀತಿ ಬಾಬಾ ಹೇಳ್ತಾರೆ ತಂದೆ ಜೊತೆಗೆ ನಾವು ವೃಕ್ಷದ ಮೇಲ್ಗಡೆಗೆ ಮಾಸ್ಟರ್ ಬೀಜ ರೂಪ ಆಗಿ ಶಕ್ತಿಗಳ ಗುಣಗಳ ಶುಭ ಭಾವನೆ ಶುಭ ಕಾಮನೆಯ ಸ್ನೇಹ ಸಂಯೋಗದ ಕಿರಣಗಳನ್ನ ಹರಡಿಸಲಾಗ್ತದೆ. जैसे सूर्य ऊंचा रहता है तो सारे विश्व में स्वतः ही किरणें फैलती है ना. ಯಾವ ರೀತಿ ಸೂರ್ಯ ಎತ್ತರದಲ್ಲಿದ್ದಾಗ ಇಡೀ ವಿಶ್ವಕ್ಕೆ ಸ್ವತಃವಾಗಿ ಕಿರಣಗಳು ಹರಡುತ್ತಲ್ವಾ, ಹಾಗೆ ಮಾಸ್ಟರ್ ರಚಯಿತ ನಾವು ಮಾಸ್ಟರ್ ಬೀಜ ರೂಪ ಆಗಿ ಇಡೀ ವೃಕ್ಷಕ್ಕೆ ಕಿರಣಗಳನ್ನ ಅಥವಾ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಮಾಸ್ಟರ್ ಬೀಜ ರೂಪ ಆದಾಗ. तो कितनी संतान हुई, सारे विश्व आपकी रचना हो गई ना. तो ಮಾಸ್ಟರ್ ರಚಿತಾ ಭವ ಇಸ್ಕೋ कहते हैं ಪುತ್ರವಾನ್ ಭವ. ಬಾಬಾ ಹೇಳ್ತಾರೆ ಹಾಗಾದ್ರೆ ನೀವು ಎಷ್ಟು ಸಂತಾನರಾದ್ರು ನಿಮಗೆ ವಿಶ್ವ ತಮ್ಮ ರಚನೆ ಆಯ್ತಲ್ವಾ,
ಮಾಸ್ಟರ್ ರಚಯಿತಾ ಭವ ಇಸ್ಕೋ, ಇದಕ್ಕೆ ಹೇಳಲಾಗ್ತದೆ ಪುತ್ರವಾನ್ ಭವ. ಇದಕ್ಕೆ ಇದು ವರದಾನ ಇದೆ ಅಲ್ವಾ ಅಂತರ್ಭಾವ, ಪುತ್ರವಾನ್ ಭವ, ಇದಕ್ಕೆ ಪುತ್ರವಾನ್ ಭವ ಅಂತ ಹೇಳಲಾಗತ್ತೆ. तो ಎಷ್ಟು ವರದಾನ ಆಯ್ತು. तो इसको कहा जाता है बाप समान बनना. जन्मते ही ऐसा वरदान हर एक ब्राह्मण आत्मा को बाप ने दे दिया है. वरदान मिले हैं ना, कभी अभी मिलने हैं. ಬಾಬಾ ಹೇಳ್ತಾರೆ, ನಾನು ಹುಟ್ಟುತ್ತಾ ಇದ್ದ ಹಾಗೆ ಮಕ್ಕಳು ಬ್ರಾಹ್ಮಣ ಪರಿವಾರದಲ್ಲಿ ಬ್ರಾಹ್ಮಣರಾಗ್ತಾ ಇದ್ದ ಹಾಗೆ ವರದಾನಗಳು ನಾನು ಎಲ್ಲ ಬ್ರಾಹ್ಮಣ ಆತ್ಮಗಳಿಗೆ ತಂದೆ ನಮಗೆ ಕೊಟ್ಟಿದ್ದಾರೆ. ವರದಾನಗಳು ಸಿಕ್ಕಿದೆ ಅಲ್ವಾ ಅಂತರ್ಭಾವ, ಅಥವಾ ಇನ್ನೂ ಸಿಗ್ಬೇಕಾಗಿದೆಯಾ, ಸಿಕ್ಕಿದೆಯಾ ಅಥವಾ ಇನ್ನೂ ಸಿಗ್ಬೇಕಾಗಿದೆಯಾ ಅಂತ ಕೇಳ್ತಿದ್ದಾರೆ ಬಾಬಾ. जो कोई भी वरदान किसी को मिलता है तो वरदान के साथ साथ वरदान को कार्य में लगाने की विधि भी सुनाई जाती है. ಯಾವಾಗಾದ್ರೂ ಬಾಬಾ ಹೇಳ್ತಾರೆ, ಯಾವಾಗ ವರದಾನ ಸಿಗುತ್ತೆ, ಯಾರಿಗಾದ್ರೂ ವರದಾನ ಸಿಕ್ಕಾಗ ಆ ವರದಾನಗಳ ಜೊತೆಯಲ್ಲಿ ವರದಾನವನ್ನ ಕಾರ್ಯದಲ್ಲಿ ತರುವ ವಿಧಿನೂ ಕೂಡ ಹೇಳಲಾಗ್ತದೆ. ಅಗರ್ ವಹ ವಿಧಿ ನಹಿ ಅಪನಾತೆ ತೋ ವರದಾನ ಕಾ ಲಾಭ ನಹಿ ಲೇ ಸಕ್ತೆ. ಬಾಬಾ ಹೇಳ್ತಾರೆ, ಆ ವಿಧಿಯನ್ನ ನೀವು ತಮ್ಮದಾಗಿ ಮಾಡ್ಕೊಳ್ಳಲ್ಲ ಅಂದ್ರೆ, ಆ ವಿಧಿಯ ಪೂರ್ವಕವಾಗಿ ನಡೆಯಲ್ಲ ಅಂದ್ರೆ ಆ ವರದಾನದ ಲಾಭನು ಕೂಡ ನಾವು ಪಡ್ಕೊಳ್ಳಿಕ್ ಆಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. तो वरदान तो सभी को मिला हुआ है, लेकिन हर एक वरदान को विधि से वृद्धि को प्राप्त कर सकते हैं. ಅದಕ್ಕೋಸ್ಕರ ಎಲ್ಲರಿಗೂ ಅಂತ ವರದಾನ ಸಿಕ್ಕಿದೆ, ಆದ್ರೆ ಆ ವರದಾನಗಳನ್ನ ವಿಧಿಯಿಂದ ವೃದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ ಬಾಬಾ ಹೇಳ್ತಾರೆ. वृद्धि को कैसे प्राप्त कर सकते, उसकी विधि सबसे सहज और सबसे श्रेष्ठ यही है जैसा समय उस प्रमाण वरदान स्मृति में आए. ಬಾಬಾ ಹೇಳ್ತಾರೆ, ವೃದ್ಧಿಯನ್ನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ ಸಾಧ್ಯ, ಅದರ ವಿಧಿ ಎಲ್ಲಕ್ಕಿಂತ ಸಹಜ ಮತ್ತು ಎಲ್ಲಕ್ಕಿಂತ ಶ್ರೇಷ್ಠ ಆಗಿದೆ ಅಂತರ್ಭಾವ. वृद्धि को कैसे प्राप्त कर सकते, उसकी विधि सबसे सहज और सबसे श्रेष्ठ यही है जैसा समय उस प्रमाण वरदान स्मृति में लाए. ಯಾವ ರೀತಿ ಸಮಯ ಇರುತ್ತೆ ಅದೇ ತರಹ ಅದೇ ಸಮಯ ಪ್ರಮಾಣ ವರದಾನಗಳನ್ನ ಸ್ಮೃತಿಯಲ್ಲಿ ತರಬೇಕಾಗತ್ತೆ ಅಂತರ್ಭಾವ. ಅಂದ್ರೆ ಇದು ವಿಧಿ ಸಹಜ ಮತ್ತು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಸಿಕ್ಕಿರುವಂತ ವರದಾನಗಳನ್ನ ಪ್ರಾಪ್ತಿ ಅದನ್ನ ವೃದ್ಧಿಯನ್ನ ಮಾಡುವಂತ ವಿಧಿ ಹೇಳ್ಕೊಡ್ತಿದ್ದಾರೆ ಬಾಬಾ. ಸಮಯ ಮತ್ತು ಅದರ ಪ್ರಮಾಣ ನಾವು ಅದನ್ನ ಸ್ಮೃತಿಯಲ್ಲಿ ತರಬೇಕಾಗತ್ತೆ. और स्मृति में आने से समर्थ बन जाएंगे. ಆ ವರದಾನಗಳನ್ನ ನಮ್ಗೆ ಸಮಯಕ್ಕೆ ತಕ್ಕಂಗೆ ಸ್ಮೃತಿಯಲ್ಲಿ ಬಂದಾಗ ನಾವು ಸಮರ್ಥರಾಗ್ಬಿಡ್ತೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ಅವ್ರ ಸಿದ್ಧಿ ಸ್ವರೂಪ ಬನ್ ಜಾಯಂಗೆ, ಮತ್ತೆ ಸಿದ್ಧಿ ಸ್ವರೂಪರಾಗ್ಬಿಡ್ತೀವಿ ಅಂತಾರೆ ಬಾಬಾ. ಸಮರ್ಥ ಸ್ವರೂಪರಾಗ್ಬಿಡ್ತೀವಿ, सिद्धि स्वरूपराग्तीವಿ. जितना समय प्रमाण कार्य में लगाएंगे उतना वरदान वृद्धि को प्राप्त करता रहेगा. ಬಾಬಾ ತಿಳಿಸ್ಕೊಡ್ತಿದ್ರೆ, ಎಷ್ಟು ಸಮಯ ಎಷ್ಟು ನೀವು ಸಮಯ ಪ್ರಮಾಣ ಕಾರ್ಯದಲ್ಲಿ ತರ್ತೀರಿ ಅಷ್ಟು ವರದಾನ ವೃದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾ ಹೋಗ್ತೀರಿ. ಅಂದ್ರೆ ಸದಾ ವರದಾನ ಕಾ ಫಲ ಅನುಭವ ಕರ್ತೆ रहेंगे. ಸದಾ ವರದಾನದ ಫಲಗಳನ್ನ ನಾವು ಅನುಭವ ಮಾಡ್ತಾ ಹೋಗ್ತೇವೆ. इतने श्रेष्ठ शक्तिशाली वरदान मिले हुए हैं, न सिर्फ अपने प्रति कार्य में लगाए फल प्राप्त कर सकते हो, लेकिन अन्य आत्माओं को भी वरदाता बाप से वरदान प्राप्त कराने के योग्य बना सकते हो. ಬಾಬಾ ತಿಳಿಸ್ಕೊಡ್ತಾರೆ, ಕೇವಲ ತಮ್ಮ ಪ್ರತಿ ಕಾರ್ಯದಲ್ಲಿ ತೊಡಗಿಸುವುದು ಅಷ್ಟೇ ಅಲ್ಲ, ತಮ್ಮ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ ಫಲಪ್ರಾಪ್ತಿ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲ, ಆದ್ರೆ ಅನ್ಯ ಆತ್ಮಗಳಿಗೂ ಕೂಡ ವರದಾತ ತಂದೆಯಿಂದ ವರದಾತ ಪ್ರಾಪ್ತಿ ಮಾಡಿಸ್ಲಿಕ್ಕೆ ಯೋಗ್ಯರಾಗ್ಬಿಡ್ತೀವಿ ಅಂತ ಬಾಬಾ ಹೇಳ್ತಿದ್ದಾರೆ. यह संगम युग का वरदान 21 जन्म भिन्न रूप से साथ में रहता है. ಈ ಸಂಗಮ ಯುಗದ ವರದಾನ 21 ಜನ್ಮಗಳ ಭಿನ್ನ ರೂಪದಿಂದ ಜೊತೆಯಲ್ಲಿರುತ್ತೆ. ನಾವು ಯಾರಿಗಾದ್ರೂ ಏನಾದ್ರೂ ಹೇಳ್ತೀವಿ, ಏನಾದ್ರೂ ಸಮಸ್ಯೆಗಳು ಹೇಳಿದಾಗ ನಿಮ್ಗೆ ಒಳ್ಳೇದಾಗುತ್ತೆ, ಚೆನ್ನಾಗಾಗುತ್ತೆ, ಹೀಗಾಗುತ್ತೆ, ಚಿಂತೆ ಮಾಡ್ಬೇಡಿ ಅಂದ್ರೆ ನಾವು ಬಾಯಿಂದ ಅವರು ಪ್ರತಿ ಏನು ಹೇಳಿದ್ರು ಕೂಡ ವರದಾನದ ರೂಪದಲ್ಲಿ ಅದು ಕಾರ್ಯ ಆಗುತ್ತೆ. ಅಷ್ಟು ನಾವು ಯೋಗ್ಯರಾಗ್ತೀವಿ ಅಂತ ಬಾಬಾ ಹೇಳ್ತಾರೆ. ನಮ್ಮ ಒಂದು ಜೀವನದಲ್ಲಿ ವರದಾನಗಳನ್ನ ಪ್ರಾಪ್ತಿ ಮಾಡುವುದರ ಯೋಗ್ಯತೆ ಬಂದಾಗ ಮತ್ತೆ ಬೇರೆಯವರಿಗೂ ಕೊಡ್ಲಿಕ್ಕೂ ಕೂಡ ನಾವು ಸಮರ್ಥರಾಗ್ತೀವಿ ಅಂತ ಬಾಬಾ ಹೇಳ್ತಿದ್ದಾರೆ. ಸಂಗಮಯುಗದ ವರದಾನ
21 ಜನ್ಮಗಳ ರೂಪದ ಜೊತೆಯಲ್ಲಿರುತ್ತೆ. ರೂಪ ಸಂಗಮದ ರೂಪ ಬೇರೆ ಆಗಿದೆ. 21 ಜನ್ಮ ಇದೇ वरदान ಜೀವನದ ಲೆಕ್ಕದಿಂದ ನಡ್ಕೊಂಡು ಬರ್ತದೆ ಅಂತ यह संगम का रूप अलग है और 21 जन्म यही वरदान जीवन के हिसाब से चलता रहता है. ಈ ಸಂಗಮದ ರೂಪ ಬೇರೆ ಆಗಿದೆ, ಆದ್ರೆ ಮತ್ತು 21 ಜನ್ಮ ಏನು ನಮ್ದು ವರದಾನ ಇದೇ ಒಂದು ಜೀವನ ಲೆಕ್ಕದಿಂದ, ಈ ವರದಾನಗಳ ಇಲ್ಲಿ ಪಡ್ಕೊಂಡಿರುವಂತ ವರದಾನಗಳ ಲೆಕ್ಕದಿಂದಲೇ ನಡ್ಕೊಂಡು ಬರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಲೇಕಿನ್ वरदान और वरदान प्राप्त होने का समय अभी है, तो यह चक्र करो, इस सर्व वरदान कार्य में लगाते सहज आगे बढ़ रहे हो. ಅದಕ್ಕೋಸ್ಕರ ಈಗ ವರದಾತ ಮತ್ತು ವರದಾನ ಪ್ರಾಪ್ತಿ ಆಗುವ ಸಮಯ ಇದೇ ಆಗಿದೆ. ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಳಿ, ಸರ್ವ ವರದಾನ ಕಾರ್ಯದಲ್ಲಿ ತೊಡಗಿಸುತ್ತಾ ಸಹಜವಾಗಿ ನಾವು ಮುಂದುವರಿತಾ ಇದ್ದೀವಾ ಚೆಕ್ ಮಾಡ್ಕೊಳ್ಬೇಕಂತಾರ ಬಾಬನ ವರದಾನಗಳನ್ನ, ಸರ್ವ ವರದಾನಗಳನ್ನ ಕಾರ್ಯದಲ್ಲಿ ಸಹಜವಾಗಿ ಅದನ್ನ ತೊಡಗಿಸ್ಕೊಂಡು ಮುಂದೆ ಹೋಗ್ತಾ ಇದೀವಾ ಇದನ್ನ ಚೆಕ್ ಮಾಡ್ಕೊಳ್ಬೇಕಾಗಿದೆ. वरदान की विशेषता है कि वरदानी को कभी मेहनत नहीं करनी पड़ती. ವರದಾನದ ವಿಶೇಷತೆ ಏನು ಅಂದ್ರೆ ವರದಾನಿಗಳಿಗೆ ಎಂದಿಗೂ ಪರಿಶ್ರಮ ಪಡ್ಬೇಕಾಗಿಲ್ಲ. ವರದಾನ ಸಿಕ್ಕವರಿಗೆ ಪರಿಶ್ರಮ ಪಡ್ಬೇಕಾಗಿಲ್ಲ, ಸಹಜವಾಗಿಯೇ ಎಲ್ಲ ನಡೀತಾ ಹೋಗುತ್ತೆ, ಜೀವನ ಸಹಜವಾಗಿ ಸಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. जब भक्त आत्मा भी मेहनत कर थक जाती है तो बाप से वरदान भी मांगती है. ಭಕ್ತ ಆತ್ಮರು ಪರಿಶ್ರಮ ಪಟ್ಟು ಸುಸ್ತಾಗ್ತಾರೆ, ಆಗ ಅವರು ಕೂಡ ತಂದೆಯಿಂದ ವರದಾನನೇ ಕೇಳ್ತಾರೆ. आपके पास भी जब लोग आते हैं योग लगाने की मेहनत नहीं करना चाहते तो क्या भाषा बोलते हैं, कहते हैं सिर्फ हमें वरदान दे दो, माथे पर हाथ रख लो. तो आप ब्राह्मण बच्चों के ऊपर वरदाता बाप का हाथ सदा है. ಶುಭಾಬಾ ಹೇಳ್ತಾರೆ ಭಕ್ತ ಆತ್ಮರು ಕೂಡ ಸುಸ್ತಾಗ್ಬಿಟ್ಟಿದ್ದಾರೆ, ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ, ನಿಮ್ಮ ಹತ್ರ ಬಂದು ಕೇವಲ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ನಮ್ ತಮ್ಮ ತಲೆ ಮೇಲೆ ಕೈ ಇಟ್ಬಿಡಿ ಸಾಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ತಾವು ಬ್ರಾಹ್ಮಣ ಮಕ್ಕಳ ಮೇಲೆ ಸದಾ ವರದಾತ ತಂದೆಯ ಕೈ ಇದೆ, ಶ್ರೇಷ್ಠ ಮತದ ಕೈ ಇದೆ, ಶ್ರೀಮತದ ಕೈ ಇದೆ. ಸ್ಥೂಲ ಕೈ ಅಂತೂ 24 ಗಂಟೆಗಳಂತೂ ಇಡ್ಲಿಕ್ ಬರಲ್ಲ. बाबा ಹೇಳ್ತಾರೆ स्थूल हाथ तो 24 घंटे नहीं रखेंगे ना, तो यह बाप के श्रेष्ठ मत का वरदान रूपी हाथ सदा बच्चों के ऊपर है. ಅದಕ್ಕೋಸ್ಕರ ಈ ಸ್ಥೂಲ ಕೈಗೆ ನಾವು 24 ಗಂಟೆ ತಲೆ ಮೇಲೆ ಇಡ್ಲಿಕ್ಕೆ ಬರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ತಂದೆಯ ಶ್ರೇಷ್ಠ ಮತದ ವರದಾನ ರೂಪಿ ಕೈ ಮಕ್ಕಳ ಮೇಲೆ ಸದಾ ಕಾಲಕ್ಕಾಗಿ ಇದೆ. अमृत वेले से लेकर रात को सोने तक हर श्वास के लिए, हर संकट के लिए, हर कर्म के लिए श्रेष्ठ मत का हाथ है ही. इसी वरदान को विधि पूर्वक चलाते चलो तो कभी भी मेहनत नहीं करनी पड़ेगी. ಬಾಬಾ ಹೇಳ್ತಿದ್ದಾರೆ ಅಮೃತ ವೇಳೆಯಿಂದ ಹಿಡಿದು ರಾತ್ರಿವರೆಗೆ ಮಲಗುವವರೆಗೂ ಕೂಡ ಪ್ರತಿಯೊಂದು ಶ್ವಾಸಕ್ಕಾಗಿ, ಪ್ರತಿ ಸಂಕಲ್ಪಕ್ಕಾಗಿ, ಪ್ರತಿಯೊಂದು ಕರ್ಮಕ್ಕಾಗಿ ಶ್ರೇಷ್ಠ ಮತದ ಕೈ ಇದ್ದೇ ಇದೆ. ಈ ವರದಾನವನ್ನ ವಿಧಿಪೂರ್ವಕವಾಗಿ ನಡೆಯುತ್ತಾ ನಡೀರಿ, ಆಗ ಪರಿಶ್ರಮ ಪಡಬೇಕಾಗಿಲ್ಲ. जैसे देवताओं के लिए गायन है इच्छा मात्र अविद्या, यह है फरिश्ता जीवन की विशेषता. देवताई जीवन में तो इच्छा की बात ही नहीं है, तो ब्राह्मण जीवन में फरिश्ता जीवन बन जाती, अर्थात कर्मातीत स्थिति को प्राप्त हो जाते. किसी भी शुद्ध कर्म व व्यर्थ कर्म व विकर्म पिछला कर्म किसी भी कर्म के बंधन में बंध कर करना, इसको कर्मातीत अवस्था नहीं कहेंगे. एक है कर्म का संबंध, एक है बंधन. तो जैसे यह गायन है हरि की इच्छा से अविद्या, ऐसे फरिश्ता जीवन व ब्राह्मण जीवन अर्थात मुश्किल शब्द की अविद्या, बोझ से अविद्या, मालूम नहीं कि यह क्या होता है. ಬಾಬಾ ತಿಳಿಸ್ಕೊಡ್ತಿದ್ದಾರೆ ಯಾವ ರೀತಿ ದೇವತೆಗಳಿಗಾಗಿ ಗಾಯನ ಇದೆ, ಇಚ್ಛಾ ಮಾತ್ರ ಅವಿದ್ಯಾ ಅಂತ. ಇವರು ಇರೋದೇ ಫರಿಸ್ತಾ ಜೀವನದ ವಿಶೇಷತೆ, ಇದು ಇರೋದೇ ನಮ್ದು ಬಾಬಾ ಹೇಳ್ತಾರೆ ಫರಿಸ್ತಾ ಜೀವನದ ವಿಶೇಷತೆ. ದೇವತೆಗಳ ಜೀವನಗಳಲ್ಲಿ ಇಚ್ಛೆಯ ಮಾತೇ ಇರೋದಿಲ್ಲ. ಬ್ರಾಹ್ಮಣ ಜೀವನ ಅಂದ್ರೇನೆ ಬ್ರಾಹ್ಮಣ ಜೀವನದಿಂದ ಫರಿಸ್ತಾ ಜೀವನ ನಮ್ದಾಗ್ಬಿಡತ್ತೆ. ಅಂದ್ರೆ ಕರ್ಮಾತೀತ ಸ್ಥಿತಿಯನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ತೀವಿ. ಬ್ರಾಹ್ಮಣ ಜೀವನ್ ಸೋ ಫರಿಸ್ತಾ ಜೀವನ್ ಬನ್ ಜಾತಿ. ನಮ್ ಬ್ರಾಹ್ಮಣ ಜೀವನನೇ ಏನಾಗ್ಬಿಡ್ತದೆ, ಫರಿಸ್ತಾ ಜೀವನ ಆಗ್ಬಿಡತ್ತೆ. ಅಂದ್ರೆ ಕರ್ಮಾತೀತ ಸ್ಥಿತಿಯನ್ನ ನಾವು ಪ್ರಾಪ್ತಿ ಮಾಡ್ಕೊಳ್ತೀವಿ.
ಕಿಸಿ ಬಿ ಶುದ್ಧ ಕರ್ಮ ವ್ಯರ್ಥ ಕರ್ಮ ವಿಕರ್ಮ ಚಲಾ ಕರ್ಮ, ಯಾವುದೇ ಶುದ್ಧ ಬಾಬಾ ಹೇಳ್ತಾರೆ ಶುದ್ಧ ಕರ್ಮ ಅಥವಾ ವ್ಯರ್ಥ ಕರ್ಮ ಅಥವಾ ವಿಕರ್ಮ ಹಿಂದಿನ ಕರ್ಮ, ಯಾವುದೇ ಕರ್ಮಗಳ ಬಂಧನದಲ್ಲಿ ಪಟ್ರೆ ಇದಕ್ಕೆ ಕರ್ಮಾತೀತ ಅವಸ್ಥೆ ಅಂತ ಹೇಳೋದಿಲ್ಲ ಅಂತರ್ ಬಾಬಾ. ಹಿಂದಿನ ಕರ್ಮಗಳ ಬಂಧನದಲ್ಲಿ ಬಂಧಿಸಲ್ಪಟ್ರೆ ಯಾವುದೋ ಒಂದು ತಪ್ಪಾಗಿರ್ತದೆ, ನಮ್ಮಿಂದ ನಿರ್ಣಯ ತಗೊಳ್ಳೋದು ಸರಿ ತಗೊಳ್ಳೋದಿಲ್ಲ, ತಪ್ಪು ಕೆಲಸ ಆಗ್ಬಿಡುತ್ತೆ. ಅವಾಗ ಅದೇ ಕೆಲಸದ ಒಂದು ಗೊಂದಲದಲ್ಲಿ ನಾವು ಅದೇ ಬಾರಿ ನೆನಪು ಮಾಡ್ತಾ ಇದ್ದಾಗ ಬಂಧನದಲ್ಲಿ ಬಂಧಿಸಲ್ಪಡ್ತೀವಿ, ಹಿಂದಿನ ಭೂತದಲ್ಲೇ ಇರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಇದಕ್ಕೆ ಕರ್ಮಾತೀತ ಅವಸ್ಥೆ ಅಂತ ಹೇಳೋದಿಲ್ಲ. ಏಕೆ ಕರ್ಮದ ಸಂಬಂಧ, ಒಂದು ಏನಾಗಿದೆ ಕರ್ಮದ ಸಂಬಂಧ, ಇನ್ನೊಂದು ಬಂಧನ. ಜೊತೆ ಗಾಯನ ಹೇ ಹದಕಿ ಇಚ್ಛಾ ಸೆ ಅವಿದ್ಯ. ಈಗ ಗಾಯನ ಇದೆ ಅಲ್ವಾ, ಹದ್ದಿನ ಇಚ್ಛೆಯಿಂದ ಅವಿದ್ಯ ಅಂದ್ರೆ ಫರಿಸ್ತಾ ಜೀವನ, ಬ್ರಾಹ್ಮಣ ಜೀವನ ಅಂದ್ರೆ ಬಾಬಾ ಹೇಳ್ತಾರೆ ಮುಷ್ಕಿಲ್, ಕಷ್ಟ ಶಬ್ದದ ಅವಿದ್ಯೆ. ಕಷ್ಟ ಅನ್ನುವಂತ ಶಬ್ದದ ಗೊತ್ತೇ ಇಲ್ಲ ನಮಗೆ, ಇದರ ಅವಿದ್ಯೆ ಅಂತಾರೆ ಬಾಬಾ. ಅಂದ್ರೆ ಹೊರೆಯಿಂದ ಅವಿದ್ಯೆ, ಗೊತ್ತಿಲ್ಲದೆ ಇರುವುದು, ನಮಗೆ ಹೊರೆ ಅನ್ನೋದೇ ಗೊತ್ತಿಲ್ಲ. ಇಂತಹ ವರದಾನಿ ಆತ್ಮಗಳು ಕಷ್ಟದ ಜೀವನದಿಂದ ಅವಿದ್ಯೆ ಆಗುವ ಅನುಭವ ಮಾಡುವಂತವ್ರು ವರದಾನಿ ಆತ್ಮಗಳು. ಅಂದ್ರೆ ಕಷ್ಟ ಅನ್ನೋದೇ ಅವರಿಗೆ ಗೊತ್ತಿರಲ್ಲ ಅಂತರ್ ಬಾಬಾ, ಅಂತಹ ಜೀವನವನ್ನ ಸಾಗಿಸ್ತಾರೆ. ಅವರಿಗೆ ವರದಾನಿ ಆತ್ಮಗಳು ಅಂತ ಹೇಳಾಗ್ತದೆ. तो बाप समान बनना अर्थात सदा वरदाता से प्राप्त हुए वरदान से फलना. ಬಾಬಾ ಹೇಳ್ತಾರೆ ತಂದೆ ಸಮಾನ ಆಗುವುದು ಅಂದ್ರೆ ಸದಾ ವರದಾತನಿಂದ ಪ್ರಾಪ್ತಿಯಾಗಿರುವ ವರದಾನಗಳಿಂದ ಪಾಲನೆ ಪಡೆಯುವುದು, ಸದಾ ನಿಶ್ಚಿತ ವಿಜಯಿ ಅನುಭವ ಮಾಡುವುದು. ಬಾಬಾ ಹೇಳ್ತಾರೆ ತಂದೆಯ ವರದಾನಗಳಿಂದ, ಸದಾ ಪ್ರಾಪ್ತಿಯಾಗಿರುವಂತ ವರದಾನಗಳಿಂದ ಪಾಲನೆ ಮತ್ತು ಸದಾ ನಿಶ್ಚಿತ ವಿಜಯದ ಅನುಭವ ಮಾಡುವುದು ಅಂತ ಬಾಬಾ ಹೇಳ್ತಿದ್ದಾರೆ. ಸದಾ ನಿಶ್ಚಿಂತವಾಗಿರುವುದು ಮತ್ತು ನಿಶ್ಚಿತ ವಿಜಯ. कई बच्चे पुरुषार्थ तो बहुत अच्छा करते, लेकिन पुरुषार्थ का बोझ अनुभव होना यह यथार्थ पुरुषार्थ नहीं है. ಎಷ್ಟೋ ಮಕ್ಕಳು ಪುರುಷಾರ್ಥ ಬಹಳ ಚೆನ್ನಾಗಿ ಮಾಡ್ತಾರೆ, ಆದ್ರೆ ಪುರುಷಾರ್ಥದ ಹೊರೆ ಮಾಡ್ಬೇಕು ಅನ್ನುವ ಹೊರೆ, ಇದು ಬಾಬಾ ಹೇಳ್ತಾರೆ ಪುರುಷಾರ್ಥ ಅಲ್ಲ ಅಂತ, यथार्थ पुरुषार्थ अल्लाह. अटेंशन रखना यह ब्राह्मण जीवन की विधि है, लेकिन अटेंशन टेंशन में बदल जाता है. ಗಮನ ಇಡುವುದು ಬ್ರಾಹ್ಮಣ ಜೀವನದ ವಿಧಿ ಆಗಿದೆ, ಆದ್ರೆ ಗಮನ ಅಟೆನ್ಷನ್ ಏನಿದೆ ಅದು ಟೆನ್ಷನ್ ನಲ್ಲಿ ಬದಲಾಗ್ಬಿಡುತ್ತೆ ಅಂತರ್ ಬಾಬಾ. ನ್ಯಾಚುರಲ್ अटेंशन नहीं रहता, इसको भी ಯಥಾರ್ಥ ಅಟೆನ್ಷನ್ नहीं कहा जाएगा. ನ್ಯಾಚುರಲ್ ಆಗಿ ಅಟೆನ್ಷನ್ ಇರೋದಿಲ್ಲ, ಇದಕ್ಕೆ ಬಾಬಾ ಹೇಳ್ತಾರೆ ಅಟೆನ್ಷನ್ ಅಂತ ಹೇಳೋದಿಲ್ಲ, ಯಥಾರ್ಥ ಅಟೆನ್ಷನ್ ಅಂತ ಹೇಳೋದಿಲ್ಲ. ಅಟೆನ್ಷನ್ ಇರ್ಬೇಕು, ಆದ್ರೆ ನ್ಯಾಚುರಲ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. जैसे जीवन में स्थूल नॉलेज रहती है कि यही चीज अच्छी है, जैसे जीवन में स्थूल नॉलेज रहती है कि यह चीज अच्छी है, यह बात करनी है, यह नहीं करनी है. तो नॉलेज के आधार पर जो नॉलेजफुल होते हैं उनकी निशानी, उनको नेचुरल अटेंशन रहता है. यह खाना है, यह नहीं खाना है, यह करना है, यह नहीं करना है. हर कदम में टेंशन नहीं रहता है, यह करूं या नहीं करूं, यह खाऊं या नहीं खाऊं, ऐसे चलूं या नहीं चलूं. नेचुरल नॉलेज की शक्ति से अटेंशन है. ಯಾವ ರೀತಿ ಬಾಬಾ ಹೇಳ್ತಿದ್ದಾರೆ, ನಾಲೆಜಿನ ಆಧಾರದ ಮೇಲೆ ನಾಲೆಜ್ಫುಲ್ ಆಗಿದ್ದಾಗ ಅದರ ಗುರುತು ನ್ಯಾಚುರಲ್ ಅಟೆನ್ಷನ್ ಇರುತ್ತೆ ಅಂತಾರೆ ಬಾಬಾ. ಈಗ ಯಾವ ರೀತಿ ತಿನ್ಬೇಕು, ಯಾವ್ದು ತಿನ್ಬೇಕು ಅನ್ನೋದು ಗೊತ್ತಿದ್ದಾಗ ಇದು ತಿನ್ಬಾರ್ದು ತಿನ್ಬೇಕು ಅನ್ನೋದು ಗೊಂದಲ ಇರೋದಿಲ್ಲ. ಇದು ಮಾಡ್ಬೇಕು ಇದು ಮಾಡಬಾರ್ದು ಅನ್ನುವಂತ ಗೊಂದಲ ಇರೋದಿಲ್ಲ, ಅಂದ್ರೆ ನಮಗೆ ನ್ಯಾಚುರಲ್ ಆಗಿರುತ್ತೆ. ಹರ ಕದಮ್ಮೆ ಟೆನ್ಷನ್ ಇರೈತಾ, ಪ್ರತಿಯೊಂದು ಹೆಜ್ಜೆಯಲ್ಲಿ ಸಹಜವಾಗಿ ನಾವು ಇರ್ತೀವಿ, ನಮಗೆ ಅಲ್ಲಿ ಟೆನ್ಷನ್ ಇರೋದಿಲ್ಲ. ಮಾಡ್ಲೋ ಬೇಡ, ಇದನ್ ತಿನ್ಲೋ ಬೇಡವಾ, ಹೋಗ್ಲೋ ಬೇಡವಾ ಅಂತ. ಜ್ಞಾನದ ಶಕ್ತಿಯಿಂದ ನಮಗೆ ಗಮನ ಇರುತ್ತೆ, ಜ್ಞಾನದ ಶಕ್ತಿ ಇರುವುದರಿಂದ ನಮಗೆ ಗಮನ ಇರುತ್ತೆ ಸಹಜವಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ ಪುರುಷಾರ್ಥಿಯ ಪ್ರತಿಯೊಂದು ಹೆಜ್ಜೆ
ಕರ್ಮದಲ್ಲಿ ನ್ಯಾಚುರಲ್ ಗಮನ ಇರುತ್ತೆ. ಪುರುಷಾರ್ಥಿಯ ಪ್ರತಿಯೊಂದು ಹೆಜ್ಜೆ ಕರ್ಮದಲ್ಲಿ ನ್ಯಾಚುರಲ್ ಆಗಿ ಗಮನ ಇರುತ್ತೆ ಅಂತಾರೆ ಬಾಬಾ. क्योंकि नॉलेज की लाइट माइट स्वतः यथार्थ रूप से यथार्थ रीति से चलाती है. ಯಾಕೆಂದ್ರೆ ಜ್ಞಾನದ ಶಕ್ತಿ ಮತ್ತು ಜ್ಞಾನದ ಬೆಳಕು ನಮ್ಗೇನ್ ಸಿಕ್ಕಿರುತ್ತೆ ಅದು ಸ್ವತಃವಾಗಿ ಯಥಾರ್ಥ ರೂಪದಿಂದ ಪುರುಷಾರ್ಥ ಮಾಡಿಸುತ್ತೆ. तो अटेंशन जरूर रखो लेकिन टेंशन के रूप में नहीं. अटेंशन ಅವಶ್ಯವಾಗಿ ಇಡಿ आगे टेंशन रूपदल्ली अल्ला. जब टेंशन में आ जाते हो तो चाहते हो बहुत काम करने व बनने चाहते हो नंबर 1, लेकिन टेंशन जीतना चाहते हो तो उतना नहीं कर देता. तो जो बनने चाहते हो वह बनने नहीं देता और टेंशन को पैदा करता है, क्योंकि जो चाहते हो वह नहीं होता है और टेंशन बढ़ता है. ಬಾಬಾ ಹೇಳ್ತಾರೆ ಟೆನ್ಷನ್ ನಲ್ಲಿ ಬಂದಾಗ ಬೇಡ ಆದ್ರೂ ಕೂಡ ಕೆಲಸ ಬಹಳ ಮಾಡ್ಬೇಕು, ಇವತ್ತು ಕೆಲಸ ಬಹಳ ಮಾಡ್ಬೇಕು ಅಂತ ಇರುತ್ತೆ. ಹೀಗೆ ನಂಬರ್ 1 ಬರ್ಬೇಕು ಅನ್ನೋದು ಇರುತ್ತೆ. ಆದ್ರೆ ಟೆನ್ಷನ್ ಎಷ್ಟು ಇರುತ್ತೆ, ನಾವು ಟೆನ್ಷನ್ ಇಟ್ಕೊಂಡಾಗ ನಮ್ಗೆ ನಾವು ಎಷ್ಟು ಬಯಸ್ತಿರ್ತೀವಿ, ಎಷ್ಟು ಆಗ್ಬೇಕು ಅನ್ನೋದು ಇರುತ್ತೆ, ಅಷ್ಟು ಅದು ಆಗ್ಲಿಕ್ ಬಿಡೋದಿಲ್ಲ ಅಂತಾರೆ ಬಾಬಾ. ಆಗ್ಬೇಕನ್ನೋದು ಇರುತ್ತೆ, ಇಷ್ಟು ಕೆಲಸ ಮಾಡ್ಬೇಕನ್ನೋದಿರುತ್ತೆ, ಇಷ್ಟು ಈ ರೀತಿ ಪುರುಷಾರ್ಥ ಮಾಡ್ಬೇಕನ್ನೋದಿರುತ್ತೆ. ಆದ್ರೆ ನಾವು ಟೆನ್ಷನ್ ನಮ್ಗೆ ಇದ್ದಾಗ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಟೆನ್ಷನ್ ಕೋ ಪೈದಾ ಕರ್ತಾ ಹೈ. ಟೆನ್ಷನ್ ಇದ್ದಾಗ ಇನ್ನೂ ಟೆನ್ಷನ್ ಏನ್ ಮಾಡ್ತದೆ, ಅದು ಹೆಚ್ಚಿಗೆ ಹುಟ್ಟಿಸುತ್ತೆ ಅಂತ. ಯಾಕೆಂದ್ರೆ ಏನು ನಾವು ಬಯಸಿರ್ತೀವಿ ಅದು ಮಾಡ್ಲಿಕ್ ಬಿಡಲ್ಲ ಟೆನ್ಷನ್. ಅದಕ್ಕೆ ಟೆನ್ಷನ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಟೆನ್ಷನ್ ಇದ್ದಾಗ ಮತ್ತೆ ಟೆನ್ಷನ್ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದು ನಮಗೆ ನಾವು ಏನ್ ಮಾಡ್ಬೇಕು ಅನ್ಕೊಳ್ತಾ ಇರ್ತೀವಿ ಅದು ಮಾಡ್ಲಿಕ್ಕೆ ಬಿಡೋದಿಲ್ಲ. तो पुरुषार्थ सभी करते हो लेकिन कोई ज्यादा पुरुषार्थ को भारी कर देते और कोई फिर बिल्कुल अलबेला हो जाते. जो होना होगा वो हो जाएगा, देखा जाएगा. कौन देखता है, कौन सुनता है? तो न वह अच्छा न वह अच्छा है. इसलिए बैलेंस से बाकी ब्लेसिंग वरदानों का अनुभव करो. ಬಾಬಾ ಹೇಳ್ತಾರೆ ಪುರುಷಾರ್ಥಿ, ಅದಕ್ಕೋಸ್ಕರ ಎಲ್ಲರೂ ಅಂತೂ ಪುರುಷಾರ್ಥಿಗಳಾಗಿದ್ದೀರಿ. ಆದ್ರೆ ಕೆಲವರು ಹೆಚ್ಚಿಗೆ ಪುರುಷಾರ್ಥ ಮಾಡುವಂತ ಭಾರಿ ಆಗ್ಬಿಡ್ತದೆ. ಕೆಲವ್ರದ್ದು ಹೆಚ್ಚಿಗೆ ಪುರುಷಾರ್ಥ ಭಾರಿ ಮಾಡ್ಬಿಡ್ತದೆ ಕೆಲವರನ್ನ. ಕೆಲವರಿಗೆ ಪುರುಷಾರ್ಥ ಇಲ್ಲದಂಗ್ ಮಾಡ್ಕೊಳ್ತಾರೆ. ಅಂದ್ರೆ ಹುಡುಗಾಟಿಕೆ ಇದ್ದಾರೆ, ಆಲಸ್ಯತನದಲ್ಲಿ ಪುರುಷಾರ್ಥನೇ ಇಲ್ದಂಗ್ ಮಾಡ್ಕೊಳ್ತಾರೆ. ನೋಡಿದ್ರಾಯ್ತು, ಮಾಡಿದ್ರಾಯ್ತು, ಯಾರು ನೋಡ್ತಿದ್ದಾರೆ, ಯಾರು ನಮ್ಮನ್ನ ಕೇಳ್ತಾರೆ, ಈ ರೀತಿ ನಾವು ಆಲಸ್ಯತನದಲ್ಲಿ ಬಂದು ಬ್ಯಾಲೆನ್ಸ್ ಇರೋದೇ ಇಲ್ಲ. ಅವಾಗ ಬ್ಯಾಲೆನ್ಸ್ ಇರೋದಿಲ್ಲ. ಬಾಬಾ ಹೇಳ್ತಾರೆ ಬ್ಲೆಸ್ಸಿಂಗ್ ನಿಂದ, ತಂದೆಯ ಬ್ಲೆಸ್ಸಿಂಗ್ ವರದಾನಗಳ ಅನುಭವ ಆಗೋದಿಲ್ಲ. ಹುಡುಗಾಟಿಕೆ ದನದಲ್ಲಿ ಇದ್ರೂನು ಆಗೋದಿಲ್ಲ, ಮತ್ತು ಪುರುಷಾರ್ಥ ಮಾಡುವ ಹೊರೆ ಇದ್ದಾಗಲೂ ಕೂಡ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಎರಡು ರೂಪದಲ್ಲಿಯೂ ಕೂಡ ನಮಗೆ ಬಾಬಾನ ಬ್ಲೆಸ್ಸಿಂಗ್ ಅನುಭವ ಆಗೋದಿಲ್ಲ. ಹೊರೆ ಇದ್ದಾಗಲೂ ಆಗೋದಿಲ್ಲ, ಮತ್ತು ಮಾಡಿದ್ರಾಯ್ತು ಅನ್ನುವಂತ ಒಂದು ಹುಡುಗಾಟಿಕೆ ಆಲಸ್ಯತನದಲ್ಲಿ ಬಂದಾಗ್ಲೂ ಆಗೋದಿಲ್ಲ. तो सदा बाप का हाथ मेरे ऊपर है. ಅದಕ್ಕೋಸ್ಕರ ಸದಾ ತಂದೆಯ ಒಂದು ಕೈ ನಮ್ಮ ಮೇಲೆ ಇರುತ್ತೆ. ಬಾಬಾ ಹೇಳ್ತಾರೆ ಅನುಭವ ಮಾಡ್ಬೇಕು. तो ब्लेसिंग से बाप की ब्लेसिंग वरदानों का अनुभव करो. ಅದಕ್ಕೂ ಬ್ಯಾಲೆನ್ಸ್ ಇರಬೇಕು. ಜಾಸ್ತಿ ಹೊರೆನೂ ಇರಬಾರ್ದು ಮತ್ತು ಆಲಸ್ಯನೂ ಇರಬಾರ್ದು. ಅದಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು ವರದಾನಗಳ ಅನುಭವ ಮಾಡಿ ಅಂತ ಬಾಬಾ ಹೇಳ್ತಾರೆ. ಸದಾ ತಂದೆಯ ಕೈಯನ್ನ ನಮ್ಮ ಮೇಲೆ ಇರುವಂತ ಅನುಭವ ಮಾಡಿ ಸದಾ ಸ್ಮೃತಿಯಲ್ಲಿ ಇರಬೇಕಾಗಿದೆ. ಬಾಬನ ಕೈ ನಮ್ ತಲೆಯ ಮೇಲೆ, ಸದಾ ನಮ್ ತಲೆ ಮೇಲೆ ಬಾಬಾ ಛತ್ರಛಾಯೆ ರೂಪದಲ್ಲಿ ಇದ್ದಾರೆ. ಬಾಬನ ಕೈ ನಮ್ ತಲೆ ಮೇಲೆ ಇದೆ, ಇದು ಸದಾ ನಮ್ಮ ಸ್ಮೃತಿಗೆ ಇರಬೇಕು. जैसे भक्त आत्माएं स्थूल चित्र को सामने रखती है, ये माथे पर वरदान का हाथ है, तो आप चलते फिरते बुद्धि में यह अनुभव
का चित्र सदा स्मृति में रखो। ಬಾಬಾ ಹೇಳ್ತಾರೆ ಭಕ್ತ ಆತ್ಮಗಳ ಸ್ಥೂಲ ಚಿತ್ರ ಇದೆ, ಎದುರಲ್ಲಿ ಈ ಇಟ್ಕೊಂಡಿರೋದು ಕೈಯನ್ನ ತಲೆ ಮೇಲೆ ಇಟ್ಕೊಂಡಿರುವಂತದ್ದು. ಆದ್ರೆ ಬಾಬಾ ಹೇಳ್ತಾರೆ ನೀವು ನಡೀತಾ ತಿರುಗ್ತಾ ಬುದ್ಧಿಯಲ್ಲಿ ಅನುಭವ ಮಾಡಿ, ಸದಾ ಬಾಬಾ ನಮ್ಮ ತಲೆ ಮೇಲೆ ಕೈ ಇಟ್ಟಿರುವಂತ ಅನುಭವ ಮಾಡಿ ಅಂತ ಬಾಬಾ ಹೇಳ್ತಾರೆ. ಅದು ಭಕ್ತ ಆತ್ಮಗಳ ಚಿತ್ರ ಅದು ಇದೆ. ಅದಕ್ಕೋಸ್ಕರ ನಡೆಯುತ್ತಾ ತಿರುಗುತ್ತಾ ಬುದ್ಧಿಯಲ್ಲಿ ನಮ್ಗೆ ಸದಾ ಆ ಚಿತ್ರದ ಅನುಭವ ನಾವು ಮಾಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಸಮझा? तो बहुत पुरुषार्थ किया और वरदानों से पलते उड़ते चलो. ಬಾಬಾ ಹೇಳ್ತಾರೆ ಈಗ ಬಹಳ ಪುರುಷಾರ್ಥ ಮಾಡಿದಿರಿ ಇಲ್ಲಿವರೆಗೂ, ಆದ್ರೆ ಈಗ ವರದಾನಗಳಿಂದ ಹಾರ್ತಾ ಹೋಗ್ಬೇಕು, ನಡೀತಾ ಹೋಗ್ಬೇಕು. ಜ್ಞಾನದಾತ ವಿಧಾತ ಆದ ಅನುಭವ ಆಗ್ಬೇಕಾಗಿದೆ. तो ವರದಾತ का अनुभव करो. ಬಾಬಾ ಹೇಳ್ತಿದ್ದಾರೆ ವರದಾನಗಳಿಂದ ಪಾಲನೆ ಪಡೆಯುತ್ತಾ ಹಾರುತ್ತಾ ಹೋಗ್ಬೇಕಾಗಿದೆ. ತಂದೆಯ ಜ್ಞಾನದಾತ ವಿಧಾತ ಅನುಭವ ಮಾಡ್ಬೇಕಾಗಿದೆ. वरदाता तंदे अनुभव माड़ी. अच्छा सदा हर कदम में बाप को फॉलो करने वाले, सदा अपने को वरदान वरदाता बाप के वरदान ही श्रेष्ठ आत्मा अनुभव करने वाले, सदा हर कदम सहज पार करने वाले, सदा सर्व वरदान समय पर कार्य में लगाने वाले, ऐसे बाप समान बनने वाले श्रेष्ठ आत्माओं को बाप दादा का वरदाता के रूप में याद प्यार और नमस्ते. ಬಾಬಾ ತಿಳಿಸ್ತಿದ್ದಾರೆ ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ತಂದೆಯನ್ನ ಫಾಲೋ ಮಾಡುವಂತವರು, ಸದಾ ತಮ್ಮ ವರದಾತ ತಂದೆಯ ವರದಾನಿ ಶ್ರೇಷ್ಠ ಆತ್ಮಗಳ ಅನುಭವ ಮಾಡುವಂತವರು, ಸದಾ ಪ್ರತಿಯೊಂದು ಹೆಜ್ಜೆಯಲ್ಲಿ ಸಹಜವಾಗಿ ಪಾರು ಮಾಡುವಂತಹ, ಸದಾ ಸರ್ವ ವರದಾನಗಳ ಸಮಯದ ಪ್ರಕಾರ ಕಾರ್ಯದಲ್ಲಿ ತರುವಂತಹ ಇಂತಹ ತಂದೆಯ ಸಮಾನರಾಗುವಂತ ಶ್ರೇಷ್ಠ ಆತ್ಮಗಳಿಗೆ ಬಾಬ್ದಾದರವರ ವರದಾತರ ರೂಪದಲ್ಲಿ ಯಾದ್ ಪ್ಯಾರ್ ಮತ್ತು ನಮಸ್ತೆ. रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते.